ಅಷ್ಟೊತ್ತು ರಾತ್ರಿ ಫೋನ್ ಮಾಡಿಬಿಟ್ಟು ಎತ್ತಿರೋದೇ ದೊಡ್ಡ ವಿಚಾರ. ಒಂದು ಫೋನ್ ಮಾಡಿಬಿಟ್ಟು ಸರ್ ನಿಮಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅಂದ. ನಾನು ಆಯ್ತಪ್ಪ ಥ್ಯಾಂಕ್ ಯು ಅಂದೆ. ಅದಾದಮೇಲೆ ಸರ್ ನಿಮ್ಮ ಮದುವೆ ಆಗೈತಾ ಅಂದ. ನಾನು ಹ್ಞೂ ಅಂದೆ. ತಪ್ಪಣ್ಣ ಅದು? ತಪ್ಪಲ್ಲ. ಅದಕ್ಕೆ ಸರ್ ಹಂಗೆ ಕ್ಷಮಿಸ್ಬಿಡಿ, ಈ ವಿಶಸ್ ನಿಮ್ಗಲ್ಲ ಅಂತ ಕಟ್ ಮಾಡಿ ಇಟ್ಬಿಟ್ನಲ್ಲ ಅವನು. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಡ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಟ್ರ್ಯಾಪ್ನ ನಾನು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ರೀಲ್ ಕಳಿಸ್ತೀರಾ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ, ಅದಾದಮೇಲೆ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ವಾಯ್ಸ್ ಮೆಸೇಜಲ್ಲಿ ನೀವು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಆರ್ ಜೆ ಸುನಿಲ್ ಅಫಿಷಿಯಲ್ ಅಂತ ನಾನಿದ್ದೀನಿ, ಇಲ್ಲಿಗೆ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು. ಸದ್ಯಕ್ಕೆ ಇವಾಗ ಬನ್ನಿ ನಾವು ಕಾಲ್ ಮಾಡ್ತಾ ಇದ್ದೀವಿ. ನನಗೆ ಮೆಸೇಜ್ ಮಾಡಿದರೆ ಜಗ್ಗಿ ಅನ್ನೋರು ಆ್ಯಕ್ಚುಲಿ ರಮೇಶ್ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಕಾಲ್ ಮಾಡುವ. ರಮೇಶ್ಗೆ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಹಲೋ ಹಲೋ, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿದ್ದೀರಾ ಇವಾಗ? ಯಾಕೆ ಹೇಳಿ ಒಂದು ಸ್ವಲ್ಪ. ಅಲ್ಲ ಹೇಳಿ, ಏನಕ್ಕೆ ಅಂತ. ಅಣ್ಣ ನನ್ನ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ. ನಿಮ್ಮ ಹೆಸ್ರು ಹೇಳ್ದ ಅಂತ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದೀನಿ ಅವನ್ನ. ಇಲ್ಲ ಅಂದಿದ್ರೆ ಅವನ್ನ ತುಕಡ ಮಾಡಿ ಅವ್ನು ಹೆಂಗೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಣ್ಣ. ನಿಮ್ಮೇಲಿರೋ ಗೌರವದಿಂದ ಇವತ್ತು ನಾನು ಮುಚ್ಕೊಂಡು ಬಾಯಿ ಇದ್ದೀನಿ ಅಂತ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ ನೀವೇ ಅಣ್ಣ. ಅಲ್ಲ ಯಾರು ಮಾತಾಡ್ತಾ ಇರೋದು ಅಂತ? ಅಣ್ಣ ಪ್ರಕಾಶ ಮಾತಾಡ್ತಾ ಇರೋದು. ಅವನು ಆ ಮಗ ಇನ್ನೊಂದ್ಸಲ ನನಗೆ ಫೋನ್ ಮಾಡಿ ಏನಾದರೂ ಅಲೋ ಅಂದ್ರು ಸಾಕು, ಅವ್ನಿಗೆ ಹೆಂಗೆ ಹೊಡಿಬೇಕು ಹಂಗೆ ಹೊಡಿತೀನಿ. ಪ್ರಕಾಶ್ ನನಗೆ ಅರ್ಥ ಆಗ್ತಾ ಇಲ್ಲ ಯಾರು ಅಂತ. ನಿಮ್ಗೇನು ಅರ್ಥ ಆಗೋದು ಬೇಡ ಅಣ್ಣ, ನೀವು ದೇವ್ರ ಥರ ಸುಮ್ಮನೆ ಇದ್ಬಿಡಿ. ನಿಮ್ಮ ಹೆಸ್ರು ಹೇಳಿದಕ್ಕೆ ಅಷ್ಟೇ ನಾನು ಬಾಯಿನ ಮುಚ್ಕೊಂಡು ಇವತ್ತು ತಡ್ಕೊಂಡು ಎದೆ ಒಳಗಿರೋ ದುರ್ಯೋಧನ ಅಲ್ಲೇ ಕೂಡ ಕಂಡಿದ್ದೀನಿ ಅಣ್ಣ. ಅದು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ಆ ಮಗ ಸಿಕ್ಲಿ ಅಣ್ಣ, ಎದುರುಗಡೆ ಬಂದು ಮಾತಾಡ್ಬೇಕಾಯ್ತು. ಅವನಿಗೆ ಇರೋದು ಅವಾಗ ಮಾರಿ ಹಬ್ಬ. ಅವನಿಗೆ ಇವಾಗಲ್ಲ ಅಂತ ಹೇಳ್ತಾ ಇದ್ದೀರಾ, ಯಾರನ್ನ ಅಂತ ಹೇಳ್ತಾ ಇಲ್ವಲ್ಲ. ನನಗೆ ಕುದೀತೈತೆ ಅಣ್ಣ ರಕ್ತ ನನಗೆ. ಅಯ್ಯೋ, ನೀವ್ ಯಾರನ್ನ ಅಂತ ಹೇಳ್ತಾ ಇಲ್ವಲ್ಲ. ಅವನೇ ಫೋನ್ ಮಾಡಿದ್ನಲ್ಲ, ಅವನೇ ನಿಮ್ಮ ಹೆಸ್ರು ಹೇಳ್ದ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ತಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಣ. ಯಾರು ಫೋನ್ ಮಾಡಿದ್ದೇಳಿ? ಗಿರಿ ಅನ್ಬಿಟ್ಟು ಮಾಡಿದಣ. ಗಿರಿ ಅಂತನ? 11:15 ರಾತ್ರಿಲಿ ಫೋನ್ ಮಾಡ್ಬಿಟ್ಟಣ. ಎಂತ ಮಾತು ಹೇಳ್ತಾನೆ ಗೊತ್ತಾ ಮಗ ಅವನು? ಎಷ್ಟು ಗಂಟೆ ಹೇಳಿ? 11:15 ಸಂಸಾರಸ್ಥರಿಗೆ ಫೋನ್ ಮಾಡೋ ಟೈಮ್ ಅದು. ಅದೇನೆ ಕರೆಕ್ಟ್. ಯಾರು ಅಷ್ಟೊತ್ತಲ್ಲಿ ಮಾಡೋದು ಫ್ಯಾಮಿಲಿ ಮನೆಗೆ ಹಂಗೆಲ್ಲ. ನನ್ನ ಹೆಂಡತಿ ಮಕ್ಕಳೆಲ್ಲ ಗಾಬರಿಯಾಗಿ ಕೂತ್ಕೊಬಿಟ್ರು. ಓಕೆ ಓಕೆ. ಅದೇನೆ ಯಾಕೆ ಯಾರು ಅವ್ರವ್ರು ಯಾಕೆ ಅವ್ರೆಲ್ಲಾರು ಯಾಕೆ ಹಂಗ್ ಮಾಡೋದು? ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ಮ ಗಿರಿ ಅಂತನ? ನಿಮ್ಮ ಹೆಸ್ರು ಹೇಳ್ದ. ಅದ್ಯಾರು ನನ್ ನೀವ್ ಹೆಂಗ ಯಾವ ಪ್ರಕಾಶ್ ಯಾರು ಇದ್ದ ನನಗೆ ಕ್ಲಾಸ್ ಆಯ್ತಲ್ಲ, ನೀವು ಕರೆಕ್ಟ್ ಯಾರು ಅಂತ ನಂಗೆ ನೆನ್ಪು ಮಾಡಿ. ನನಗೂ ಅಷ್ಟೊತ್ತು ರಾತ್ರಿಲಿ ಏನು ಕಾಣಿಸ್ಲಿಲ್ಲ ಅಣ್ಣ, ಅದಕ್ಕೆ ಬಿಟ್ಟಿದೀನಿ. ಆ ಮಗ ಇನ್ನೊಂದ್ಸಲ ಫೋನ್ ಮಾಡ್ಬೇಕು, ಅವಾಗ ಅವನ್ಗಿರೋದು ಅವನ್ಗೆ. ಅಲ್ಲ ಗಿರಿ ಅಂತನ? ಗಿರಿ ಅಂತ ನಿಮ್ಮ ಹೆಸ್ರು ಹೇಳ್ದ. ಅಯ್ಯೋ ಅದ್ಯಾರಪ್ಪ, ನನ್ಗೆ ಯಾರು ಗಿರಿ ಅಂತ ನನ್ ಫ್ಯಾಕ್ಟ್ರಿಲಿ ಹೋಗಿ ಗಿರಿ ಅಂತ ಅವನು ಅಷ್ಟೇ ಬಿಟ್ರೆ. ಅಷ್ಟೊತ್ತು ರಾತ್ರಿಲೇ ಮಾಡಂಗ್ ಕೇಳ್ಬೇಕ ಅವನು? ಅಲ್ಲ ಅದನ್ನ ನಂಗೆ ನೀವ್ ಯಾವ ಪ್ರಕಾಶ್ ಅಂತ ಹೇಳಿದ್ರೆ ನಾ ಕರೆಕ್ಟ್ ಆಗಿ ನಾನು ಕೇಳ್ತೀನಿ ಏನಂತ. ಇಲ್ಲ ಅಷ್ಟೊತ್ತು ರಾತ್ರಿಲೇ ಮಾಡ್ಬಿಟ್ಟು ಕೇಳ್ಬೇಕ ಹಂಗೆ ಅವನು? ಅಲ್ಲ ಸರಿ ಆಯ್ತು, ನೀವ್ ಯಾವ ಪ್ರಕಾಶ್ ಅಂತ ಹೇಳಿದ್ರೆ. ಅಲ್ಲ ನಾನು ಕೇಳೋದು ಇರ್ಲಿ ಒಂದ್ ನಿಮಿಷ. ಅದ್ನೇ ನಾ ಹೇಳಿದ್ದಪ್ಪ, ನನ್ ಯಾರಂದ್ರೆ ನೀವ್ ಹೇಳಿದ್ರೆ ನನ್ ತನಗೆ ಅಲ್ಲಿ ಕೇಳಕ್ ಯಾರು ಏನು ಅಂತ ಇಲ್ಲ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ. ಅಷ್ಟೊತ್ತು ರಾತ್ರಿ ಫೋನ್ ಮಾಡ್ಬಿಟ್ಟು ಎತ್ತಿರೋದೇ ದೊಡ್ಡ ವಿಚಾರ. ಒಂದು ಫೋನ್ ಮಾಡ್ಬಿಟ್ಟು ಸರ್ ನಿಮಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅಂದ. ನಾನು ಆಯ್ತಪ್ಪ ಥ್ಯಾಂಕ್ ಯು ಅಂದೆ. ಅದಾದ್ಮೇಲೆ ಸರ್ ನಿಮ್ಮ ಮದುವೆ ಆಗೈತಾ ಅಂದ. ನಾನು ಹ್ಞೂ ಅಂದೆ. ತಪ್ಪಣ್ಣ ಅದು? ತಪ್ಪಲ್ಲ. ಅದಕ್ಕೆ ಸರ್ ಹಂಗೆ ಕ್ಷಮಿಸ್ಬಿಡಿ, ಈ ವಿಶಸ್ ನಿಮ್ಗಲ್ಲ ಅಂತ ಕಟ್ ಮಾಡಿ ಇಟ್ಬಿಟ್ನಲ್ಲ ಅವನು. ಹೌದಾ? ಯಾರಂತ ನಂಗೆ ಗೊತ್ತಾಯ್ತು. ನೀವ್ ಯಾವ ಪ್ರಕಾರ? ನನಗೂ ಗೊತ್ತಿಲ್ಲ ಅಣ್ಣ ಮಗ ಯಾರು ಅಂತ. ಕೈಗೆ ಸಿಕ್ಬೇಕು ಕೈಮಾ ಮಾಡ್ತೀನಿ ಅವನ. ಅದೆಲ್ಲ ನಿಮ್ಮ ಹೆಸ್ರು ಹೇಳ್ದ ಅಣ್ಣ ಅವನು. ಅದು ಯಾರಂತ ಏನ್ ನಮ್ಗೆ ಯಾರು ಅಂತ ಹೇಳಿದ್ರಿ? ಯಾರು ನಮ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರ ಇಲ್ಲ ಏನು ಅಂತ ಗೊತ್ತಾಗ್ಬೇಕಲ್ಲ ನನ್ಗೆ. ಆ ಮಗ ಯಾವ ಫ್ಯಾಕ್ಟ್ರಿಲೆಲ್ಲ ಪಾರಿನಲ್ಲಿ ಕೆಲಸ ಮಾಡ್ಲಿ. ಸರಿ, ಯಾವ್ದೋ ಕಾಲ್ ಬರ್ತಾ ಇದೆ, ಒಂದ್ ನಿಮಿಷ ಬಿಡಿ. ಅಲ್ಲ ಕಾಲಾರು ಬರ್ಲಿ ಕೈಲಾರು ಬರ್ಲಿ, ನನಗೆ ಫೋನ್ ಮಾಡಕ್ ಯಾರವನು?
ನೋಡಿ, ನಾವು ಬಿಟ್ಟಿರೋ ಹುಳುಕಿ ಎದುರ್ಕೊಂಡು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಎಷ್ಟು ಸಲ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ನೀವು ಕರೆ ಮಾಡಿರುವ ಸಂಖ್ಯೆ ಬ್ಯುಸಿಯಾಗಿರುವುದರಿಂದ ನಿಮ್ಮ ಕರೆಯನ್ನು ಕಾಯ್ದಿರಿಸಿ. ಹಲೋ, RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ನಮಸ್ತೆ. ನಮಸ್ಕಾರ, ಯಾರು ತಾವು ಮಾತಾಡೋದು? ಜಗದೀಶ್ ಅಂತ. ಓಕೆ, ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಅಣ್ಣನೇ ಸರ್ ಅವರು. ಅವ್ರು ಕಾಲ್ ಹಾಕ್ತೀರಾ ನಿಮ್ಮ ಅಣ್ಣವ್ರಿಗೆ? ಓಕೆ ಸರ್, ಓಕೆ. ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲ್ ಅನ್ನು ಹೋಲ್ಡ್ ನಲ್ಲಿಟ್ಟಿದ್ದಾರೆ. ಹಲೋ, ಎಲ್ಲಿದ್ದೀರಾ ಸರ್? ಹಲೋ, ಫೋನ್ ಮಾಡ್ತೀನಿ, ಬಿಜಿ ಬರ್ತಾನೆ ಐತೆ. ಅದ್ ಯಾವ ಅದ್ ಯಾರ್ದದು? ಏನ್ ಗೊತ್ತಿಲ್ಲ. ಅದ್ ಯಾರ ಇದಾಗ್ಬಿಟ್ಟು ಅದ್ ಯಾರೋ ಗಿರಿ ಅಂತ ಅವರ ನಿಮ್ಮ ಹೆಸರು ಹೇಳ್ದ, ಅದಕ್ಕೆ ಸುಮ್ನೆ ಅದೇ ಇದ್ ಮಾಡ್ಬಿಟ್ಟು ಹಾಗೆ ಹೀಗೆ ಅಂತ ನಿಮ್ಮ ಇದ್ ಮಾಡ್ಕೊಂಡು ಸುಮ್ನೆ ಅದೇ ಅಂತ ಅವನ ಮಾತಾಡ್ತಾ ಇದ್ದ. ನಾನ್ ಅದ್ ಯಾರು ನನಗ್ ಗೊತ್ತಿಲ್ಲ. ನೀ ಯಾರು ಫಸ್ಟ್ ಕರೆಕ್ಟ್ ಆಗಿ ಹೇಳು, ಯಾವ ಗಿರಿ, ಯಾರು ಫ್ಯಾಕ್ಟ್ರಿ ಅವರಾಗಿದ್ರೆ ಕೇಳ್ತೀವಿ, ನಮ್ಮ ಹುಡುಗರಾದ್ರೆ ಯಾರು ಏನು ಅಂತ ಅಂದೆ ಅಷ್ಟೇ. ಯೋ, ತಲೆಗೆಲೆ ತಿಂದೆ ಅಂತ ಅದೇ ನಿಮ್ಮ ಹೆಸರು ಹೇಳ್ದು ಅಂದ್ಬಿಟ್ಟು ಅವನು ಸುಮ್ಬಿಟ್ಟಿದ್ದೀನಿ ಅಂತ ಅಂದ್ರೆ ನೀವೇ ಕಿಂಗಾಡ್ತಾ ಇದ್ದೀರಾ ಇವಾಗ? ನಾನು ಅದಕ್ಕೆ ಯಾರು ಹೆಸರು ಹೇಳಿ ಅಂತ ಕೇಳ್ತಾ ಇಲ್ವಾ? ನಾನು ಗಿರಿ ಅಂತ ಮಾತಾಡ್ತಿರೋದು. ಫಸ್ಟ್ ಆಫ್ ಆಲ್ ನನಗೆ ಒಂದು ಗೊತ್ತಾಯ್ತಾ ಇಲ್ಲ, ನಿಮ್ಮ ಹೆಸರು ಹೇಳಿ ನೀವ್ಯಾರು ಮಾತಾಡ್ತಿರೋದು? ಈಗ ಗೊತ್ತಾಯ್ತು, ನಿಮ್ ಫ್ರೆಂಡ್ ಗಿರಿ ತಾನೆ? ಹೌದು. ಫ್ರೆಂಡ್ ಅದೇ ನಾವು ಕವರ್ ಸೀಟ್ ಕವರ್ ಗಿರಿ. ವಾಯ್ಸ್ ಅಪ್ರೂಪಕ್ಕೆ ಮಾತಾಡೋರು ಮತ್ತೆ ಹೆಂಗ್ ಗೊತ್ತಾಯ್ತದೆ? ಅಲ್ಲ, ನಿಮ್ಗೇನೋ ತಲೆಗಿಲೆ ಕೆಟ್ಟೋಗೈತೆ. ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರೇನು ಹೇಳಿ? ಅಯ್ಯೋ, ಇದು ಒಳ್ಳೆ ಕಥೆ ಆಯ್ತು. ಈಗ ಜಗಿತೈ ಕೊಡಿ ನನಗೆ, ಅದು ಯಾರಂತ ಕನ್ಫ್ಯೂಸ್ ಆಯ್ತದೆ. ಯಾರಂತ ನಂಗೆ ವಾಯ್ಸೇ ಗೊತ್ತಾಯ್ತಿಲ್ಲ. ಗೊತ್ತಾಗ್ದಾದ್ಮೇಲೆ ಫೋನ್ ಎತ್ಬಿಟ್ಟು ಕೇಳಬೇಕು, ಯಾರು ನೀವು ಎತ್ತ ಅನ್ಬಿಟ್ಟು. ನೀವು ಫೋನ್ ಎತ್ತುತ್ತಿಲ್ಲ ಅಂದ್ರೆ ಏನು, ನಿಮ್ಮ ಫೋನ್ ಮೇಲೆ ನಾವು ಕೂತಾಯ್ತಾ? ಸದ್ಯಕ್ಕೆ ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.